ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಇತಿಹಾಸ ಕೋರ್ಸ್ 5 ಏಷ್ಯಾದಲ್ಲಿ ವಸಾಹತುಶಾಹಿತ್ವ ಮತ್ತು ರಾಷ್ಟ್ರೀಯತೆ ಎನ್ನುವಂತಹ ಪುಸ್ತಕದಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳು 5 ಅಂಕದ 10 ಅಂಕದ ಹಾಗೆಯೇ 15 ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬಂದಿದೆ ಎನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇದರಿಂದ ನಿಮಗೆ ಓದಲಿಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತದೆ. ಇದರಲ್ಲಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳು 2-3 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಿಂದ ಗುರುತನ್ನು ಹಾಕ್ಕೊಂಡಿರುವಂಥದ್ದು. ಅದರಿಂದ ಇದೆಲ್ಲ ಕೂಡ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳಾದ್ರಿಂದ ಇದನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಳಿ, ನಿಮಗೆ ತುಂಬಾ ಸುಲಭ ಆಗ್ತದೆ. ಹಾಗೆ ಪಾಯಿಂಟ್ಸ್ ಬುಕ್ಕಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆ ಬಂದಿದೆ ಎನ್ನುವಂಥದ್ದು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದರಿಂದ ನಿಮಗೆ ಯಾವುದನ್ನು ಓದ್ಕೊಳ್ಬೋದು, ಹೇಗೆ ಓದ್ಕೊಳ್ಬೋದು ಎನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತದೆ. ಈಗ ಹಳೆಯ ಪ್ರಶ್ನೆ ಪತ್ರಿಕೆ 3ನೇ ವರ್ಷದ ಇತಿಹಾಸ ಕೋರ್ಸ್ 5ರಲ್ಲಿ ವಿಭಾಗ ಎಯಲ್ಲಿ 5 ಅಂಕದ ಪ್ರಶ್ನೆಗಳು ಇರುವಂಥದ್ದು. 5 ಅಂಕದ ಪ್ರಶ್ನೆಗಳಲ್ಲಿ ಬಂದಿರುವಂಥದ್ದು ಬ್ರಿಟಿಷರ ಆಡಳಿತ ನೀತಿ, ಖಿಲಾಫತ್ ಚಳವಳಿ, ಮಂಚೂರಿಯ ಬಿಕ್ಕಟ್ಟು, ಪರ್ಲ್ ಹಾರ್ಬರ್ ಮೇಲೆ ದಾಳಿ, ಪೋರ್ಟ್ಸ್ ಮೌತ್ ಒಪ್ಪಂದ, ಪೂನಾ ಒಪ್ಪಂದ. ಇವಿಷ್ಟು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇನ್ನು ಬಂದಿರುವಂಥದ್ದು 10 ಅಂಕದ ಪ್ರಶ್ನೆ ವಿಭಾಗ ಬಿಯಲ್ಲಿ 1757ರ ದಂಗೆಯ ಕಾರಣಗಳು. ನೋಡಿ, ಆರಂಭದಲ್ಲೇ ಇದೆ ನೋಡಿ, ಇದು 10 ಅಂಕಕ್ಕೆ ಕೇಳಿದ್ದಾರೆ. ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 15 ಅಂಕಕ್ಕೂ ಕೂಡ ಕೇಳಿದ್ದಾರೆ. 1857ರ ದಂಗೆಯ ಕಾರಣಗಳನ್ನು ಚರ್ಚಿಸಿ, ಚೀನಾ ಜಪಾನ್ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಚರ್ಚಿಸಿ, ವಾಷಿಂಗ್ಟನ್ ಸಮ್ಮೇಳನಕ್ಕೆ ಕಾರಣ ಮತ್ತು ಸಾಧನೆಗಳನ್ನು ಪರಿಶೀಲಿಸಿ, ಇಂಡೋನೇಷ್ಯಾದ ವಸಾಹತೀಕರಣವನ್ನು ವಿವರಿಸಿ, ಭಾರತದ ವಿಭಜನೆಗೆ ಕಾರಣಗಳನ್ನು ತಿಳಿಸಿ. ಸೆಕ್ಷನ್ ಸಿಯಲ್ಲಿ ಈಗ 15 ಅಂಕದ ಪ್ರಶ್ನೆ ವಿಭಾಗ ಸಿಯಲ್ಲಿ ಬರುವಂಥದ್ದು ಕ್ವಿಟ್ ಇಂಡಿಯಾ ಚಳವಳಿಯ ಕುರಿತು ಬರೆಯಿರಿ. ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಲಕ್ಷಣಗಳನ್ನು ಚರ್ಚಿಸಿ, ಭಾರತದಲ್ಲಿ ಕೋಮುವಾದದ ಬೆಳವಣಿಗೆಗೆ ಕಾರಣಗಳನ್ನು ವಿವರಿಸಿ, ಹೋ ಚಿ ಮಿನ್ ಅವರ ಸಾಧನೆಗಳನ್ನು ಅಂದಾಜಿಸಿ. ಇವಿಷ್ಟನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿದೆ ಅಂತ ಹುಡುಕೊಂಡು ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ. ಇದು 2024ರಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ. ಇವಾಗ ನಾವು ಪುಸ್ತಕದಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಗುರುತು ಹಾಕ್ಕೊಂಡಿರುವಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇದು 2 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು. ಇನ್ನಷ್ಟು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ನೋಡಿಕೊಳ್ಬೇಕು ಅಂತ ಆದರೆ ನೀವು ಗೂಗಲಲ್ಲಿ KSOU ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ಅದರಲ್ಲಿ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಬೋದು. ಇಲ್ಲಿ ಮೊದಲಿಗೆ 1857ರ ದಂಗೆಯ ಕಾರಣಗಳು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಹಾಗೆಯೇ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೂ ಕೂಡ ಕೇಳಿದ್ದಾರೆ. 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನೇ ಅವರು 10 ಅಂಕಕ್ಕೂ ಕೂಡ ಕೇಳಿದ್ದಾರೆ. ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಂಡ್ರೆ ನಂತರ ನಿಮಗೆ ಬರಿತಾ ಹೋಗ್ಬೋದು. ರಾಜಕೀಯ ಕಾರಣ ಇರ್ಬೋದು, ಆಡಳಿತ ಕಾರಣ, ಸಾಮಾಜಿಕ ಕಾರಣ, ಧಾರ್ಮಿಕ ಕಾರಣ ಇದೆಲ್ಲ ಕೂಡ ಬರುತ್ತದೆ. ನೋಡಿ, ವಿಕ್ಟೋರಿಯಾ ದಂಗೆಯ ಘೋಷಣೆ, ವಿಕ್ಟೋರಿಯಾ ರಾಣಿಯ ಘೋಷಣೆಗಳು 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ವಿಕ್ಟೋರಿಯಾ ರಾಣಿಯ ಘೋಷಣೆಗಳು. ಇನ್ನು ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದ ಅಂಶಗಳು 15 ಅಂಕಕ್ಕೆ ಕೇಳಿದ್ದಾರೆ. ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದ ಅಂಶಗಳು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇನ್ನು ಇಲ್ಬರ್ಟ್ ಬಿಲ್ ವಿವಾದವು 5 ಅಂಕಕ್ಕೆ ಕೇಳಿದ್ದಾರೆ. ಇಲ್ಬರ್ಟ್ ಬಿಲ್ ವಿವಾದವನ್ನು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇನ್ನಿಲ್ಲಿ ತೀವ್ರಗಾಮಿಗಳ ಬೆಳವಣಿಗೆ 10 ಅಂಕಕ್ಕೆ ಕೇಳಿದ್ದಾರೆ. ಹಾಗೆಯೇ 10 ಅಂಕಕ್ಕೆ ಹೋಮ್ ರೂಲ್ ಚಳುವಳಿಯ ಬಗ್ಗೆ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಜಲಿಯನ್ ವಾಲ್ಬಾಗ್ ದುರಂತವನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಜಲಿಯನ್ ವಾಲ್ಬಾಗ್ ದುರಂತ 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಖಿಲಾಫತ್ ಅಸಹಕಾರ ಆಂದೋಲನ 10 ಅಂಕಕ್ಕೆ ಕೇಳಿದ್ದಾರೆ. ಕಾನೂನು ಭಂಗ ಚಳುವಳಿಯನ್ನು 10 ಅಂಕಕ್ಕೆ ಕೇಳಿದ್ದಾರೆ. ನೀವು 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಬಹುದು ಖಿಲಾಫತ್ ಚಳವಳಿಯನ್ನು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇದು ಮತ್ತೊಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಖಿಲಾಫತ್ ಅಸಹಕಾರ ಆಂದೋಲನವನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಅದರಿಂದ ಕೆಲವೊಂದು ಪ್ರಶ್ನೆಗಳನ್ನು ಅವರು 10 ಅಂಕ ಇದ್ದದ್ದನ್ನು 15 ಅಂಕದಲ್ಲಿರುವಂಥದ್ದನ್ನು 10 ಅಂಕವಾಗಿ ಕೂಡ ಕೇಳ್ತಾರೆ. ಖಿಲಾಫತ್ ಅಸಹಕಾರ ಆಂದೋಲನ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇಂದು ಆಂದೋಲನದ ಕಾನೂನು ಭಂಗ ಚಳುವಳಿಯನ್ನು 15 ಅಂಕಕ್ಕೆ ಕೇಳಿದ್ದಾರೆ.
ಆಂದೋಲನದ ಕಾನೂನು ಭಂಗ ಚಳುವಳಿ ಪುಟ ಸಂಖ್ಯೆ 31ರಲ್ಲಿದೆ ನೋಡಿ. ಕಾನೂನು ಭಂಗ ಚಳುವಳಿ 15 ಅಂಕಕ್ಕೆ ಕೇಳುವಂತಹ ಚಳುವಳಿ. ಇನ್ನು ಕ್ರಿಪ್ಸ್ ಆಯೋಗ ಇದು 5 ಅಂಕಕ್ಕೆ ಕೇಳ್ತಾರೆ. ಪೆರಿಯಾರ್ ಮತ್ತು BR ಅಂಬೇಡ್ಕರ್ ಅವರ ಬಗ್ಗೆ ಹಿಂದುಳಿದ ವರ್ಗಗಳ ಚಳುವಳಿಗಳನ್ನು ಮಾಡಿದಂತಹ ಪೆರಿಯಾರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನೀವು ಓದ್ಕೊಳ್ಳೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಕೇಳುವಂತಹ ಪ್ರಶ್ನೆ. ಅಂಬೇಡ್ಕರ್ ಬಗ್ಗೆ ಮತ್ತು ಪೆರಿಯಾರು ರಾಮಸ್ವಾಮಿ ಅವರ ಬಗ್ಗೆ ಅವರು ಚಳುವಳಿಗಳನ್ನು ಮಾಡಿದರು. ಹಿಂದುಳಿದ ವರ್ಗಗಳಿಗೆ ಗೋಸ್ಕರ ಅವರು ಚಳುವಳಿಯನ್ನು ಮಾಡಿದರು. ಅದನ್ನು ಓದ್ಕೊಳ್ಳೇಬೇಕು ನೀವು. ಪದೇ ಪದೇ ಕೇಳುವಂತಹ ಪ್ರಶ್ನೆಯಾಗಿದೆ. ಅದರಿಂದ ಅವುಗಳನ್ನೆಲ್ಲ ಸ್ಕಿಪ್ ಮಾಡಬೇಡಿ, ಅದೆಲ್ಲ ಓದ್ಕೊಳ್ಳೇಬೇಕಾಗಿರುವಂತಹ ಒಂದು ಪ್ರಶ್ನೆ. ಒಡೆದು ಆಳುವ ನೀತಿ ಕೋಮುವಾದ ಬೆಳವಣಿಗೆ ಕಾರಣಗಳನ್ನು ತಿಳಿಸಿ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಬ್ರಿಟಿಷ್ ಪಾತ್ರ ಒಡೆದು ಆಳುವ ನೀತಿ ಕೋಮುವಾದದ ಬೆಳವಣಿಗೆ ಕಾರಣ 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ. ಇನ್ನು ನಾವು ಘಟಕ ಬ್ಲಾಕ್ 2ಕ್ಕೆ ಬಂದಾಗ ಮಂಚು ಅರಸರ ದೌರ್ಬಲ್ಯ 5 ಅಂಕಕ್ಕೆ ಕೇಳುತ್ತಾರೆ. ಮಂಚು ಸರಕಾರದ ಅವನತಿಗೆ ಕಾರಣಗಳನ್ನು ಕೂಡ ನೀವು ಓದ್ಕೊಳ್ಬೇಕು. ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಂತಲೇ ಹೇಳಬಹುದು. ಅದಾದ ನಂತರ ಬಾಕ್ಸರ್ ದಂಗೆಯನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಬಾಕ್ಸರ್ ಕ್ರಾಂತಿಯ ವೈಫಲ್ಯವನ್ನು ಕಾರಣವನ್ನು ಕೇಳಿದ್ದಾರೆ. ಬಾಕ್ಸರ್ ಕ್ರಾಂತಿಯ ಪರಿಣಾಮಗಳು 5 ಅಂಕಕ್ಕೆ. 1911ರ ಕ್ರಾಂತಿ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಡಾಕ್ಟರ್ ಸನ್ ಯಾತ್ ಸೆನ್ ಅವರ ಬಗ್ಗೆ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಪುಟ ಸಂಖ್ಯೆ 80ರಲ್ಲಿ ಡಾಕ್ಟರ್ ಸನ್ ಯಾತ್ ಸೆನ್ ಅವರ ಬಗ್ಗೆ ಬರೀಬೇಕು. ಅವರ ಬಾಲ್ಯದ ಜೀವನ ಬಗ್ಗೆ, ಅವರು ಮಾಡಿರುವಂತಹ ಕ್ರಾಂತಿಯ ಬಗ್ಗೆ, ಅವರು ಮಾಡಿದಂತಹ ಪಕ್ಷ ಸ್ಥಾಪನೆಯ ಬಗ್ಗೆ, ಸನ್ ಯಾತ್ ಸೆನ್ ಅವರ ತತ್ವಗಳ ಬಗ್ಗೆ, ಇದೆಲ್ಲವನ್ನು ಕೂಡ ನಾವು ಆ ಒಂದು ಪಾಯಿಂಟ್ಸ್ ಒಳಗೆ ಹಾಕಬೇಕು. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ರಾಂತಿ 1911ರ ಕ್ರಾಂತಿಗೆ ಕಾರಣಗಳು. 1911ರ ಕ್ರಾಂತಿ ಕಾರಣಗಳು ಪುಟ ಸಂಖ್ಯೆ 84ರಲ್ಲಿದೆ ನೋಡಿ. ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಅದು ನೀವು ಓದ್ಕೊಳ್ಳೇಬೇಕು. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಜಪಾನ್ ಚೀನಾದ ನಡುವಿನ ಯುದ್ಧದ ಬಗ್ಗೆ 15 ಅಂಕಕ್ಕೆ ಕೇಳ್ತಾರೆ. ಆವಾಗ ನಾವು ಸಂಪೂರ್ಣ ಜಪಾನಿನ ಬೇಡಿಕೆಗಳನ್ನು ಬರಿಬೇಕು. ಅಲ್ಲಿ ಏನಾಯಿತು, ಸಮ್ಮೇಳನ ಏನಾಯಿತು, ಅದರೆಲ್ಲ ಕೂಡ ವಿವರಣೆಯನ್ನು ಬರಿತಾ ಹೋಗಬೇಕು. ನಂತರ ಕಮ್ಯುನಿಸ್ಟ್ ಪಕ್ಷ, ರಾಷ್ಟ್ರೀಯವಾದಿಗಳು ಮತ್ತು ಕಮ್ಯುನಿಸ್ಟರ ನಡುವಿನ ಘರ್ಷಣೆ, ಅದನ್ನು ಓದ್ಕೊಳ್ಬೇಕು. ರಾಷ್ಟ್ರೀಯವಾದಿಗಳು ಕಮ್ಯುನಿಸ್ಟ್ ನಡುವಿನ ಘರ್ಷಣೆ 10 ಅಂಕಕ್ಕೆ ಕೇಳ್ತಾರೆ. ಹಾಗೆ ಮಾವೋ ಸೆ ತುಂಗ್ ಅವರ ಬಗ್ಗೆ ಓದ್ಕೊಳ್ಳಿ, ಅದು 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ. ಕಮ್ಯುನಿಸ್ಟ್ ಚೀನಾದ ಸುಧಾರಣೆಗಳು, ಚೀನಾ ಮತ್ತು ಜಪಾನ್ ಯುದ್ಧವನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಅಂತರ್ಯುದ್ಧದ ಕಾರಣಗಳು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಬ್ಲಾಕ್ 3ಕ್ಕೆ ಬಂದೆವು. ಬ್ಲಾಕ್ 3ರಲ್ಲಿ ನಾವು ಯಾವುದನ್ನು ಓದ್ಕೊಳ್ಬೇಕು ಎನ್ನುವುದನ್ನು ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ. ಅದು ನೋಡಿ, ಮಂಚೂರಿಯಾದ ಬಿಕ್ಕಟ್ಟು 5 ಅಂಕಕ್ಕೆ ಕೇಳಿದ್ದಾರೆ. ಮಂಚೂರಿಯ ಬಿಕ್ಕಟ್ಟು 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಎರಡನೆಯ ಮಹಾಯುದ್ಧದ ಕಾರಣಗಳು 10 ಅಂಕಕ್ಕೆ ಬಂದಿದೆ. ಎರಡನೆಯ ಮಹಾಯುದ್ಧಕ್ಕೆ ಕಾರಣಗಳು, ಎರಡನೆಯ ಮಹಾಯುದ್ಧ ಮತ್ತು ಜಪಾನ್. ಮಿತ್ರಕೂಟದ ಆಡಳಿತ 10 ಅಂಕಕ್ಕೆ ಕೇಳಿದ್ದಾರೆ. ಮಿತ್ರಕೂಟದ ಆಡಳಿತ ಅಥವಾ ಮಿತ್ರ ಪಕ್ಷದ ಆಳ್ವಿಕೆಯನ್ನು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇಂದು ಇಂಡೋನೇಷ್ಯಾದ ಒಂದು ರಾಷ್ಟ್ರೀಯತೆ 10 ಅಂಕಕ್ಕೆ ಕೇಳಿದ್ದಾರೆ. ಪುಟ ಸಂಖ್ಯೆ 156ರಲ್ಲಿದೆ ನೋಡಿ. ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆ 10 ಅಂಕಕ್ಕೆ. ಸುಕರ್ನೋ ಬಗ್ಗೆ 15 ಅಂಕಕ್ಕೆ. ಅಲ್ಲಿ ಪಂಚಶೀಲ ತತ್ವಗಳಿದೆ: ರಾಷ್ಟ್ರೀಯತೆ, ಅಂತಾರಾಷ್ಟ್ರೀಯತೆ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮತ್ತು ದೇವರಲ್ಲಿ ನಂಬಿಕೆ. ಇದು ಸುಕರ್ನೋ ಬಗ್ಗೆ 15 ಅಂಕಕ್ಕೆ ಓದ್ಕೊಳ್ಳಿ. ಅದನ್ನೇ ಪಾಯಿಂಟ್ಸ್ ಆಗಿ ತಗೊಂಡು ಓದ್ಕೊಳ್ಳಿ. ಇಂಡೋ ಚೀನಾದಲ್ಲಿ ರಾಷ್ಟ್ರೀಯತೆ, ವಿಯೆಟ್ನಾಂನಲ್ಲಿ ಹೋ ಚಿನ್ ಮಿನ್ ಅವರ ಪಾತ್ರ 2024ರಲ್ಲಿ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇಂಡೋ ಚೀನಾದಲ್ಲಿ ರಾಷ್ಟ್ರೀಯತೆ 10 ಅಂಕಕ್ಕೆ. ವಿಯೆಟ್ನಾಂದಲ್ಲಿ ಹೋ ಚಿನ್ ಅವರ ಪಾತ್ರವನ್ನು ಕೂಡ ಓದ್ಕೊಳ್ಳಿ, 15 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಇನ್ನು ಬ್ಲಾಕ್ 4ರಲ್ಲಿ ಆಧುನಿಕ ಭಾರತದ ವಿಭಜನೆಯ ಸಮಸ್ಯೆಗಳು 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ, ಅಥವಾ ಭರತ ಉಪಖಂಡ ವಿಭಜನೆಯ ಸಮಸ್ಯೆಗಳು, ಆಧುನಿಕ ಭಾರತದ ವಿಭಜನೆಯ ಸಮಸ್ಯೆಗಳು 15 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಒಂದು ರಾಜಕೀಯ ಕಾರಣ, ಕೋಮು ಗಲಭೆ, ಇದೆರಡು ಅದರಲ್ಲಿ ಮುಖ್ಯವಾದಂತಹ ಒಂದು ವಿಷಯ ಆಗಿರುವಂಥದ್ದು. ಇನ್ನು ಸಂವಿಧಾನದ ಲಕ್ಷಣ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಸಂವಿಧಾನದ ಲಕ್ಷಣಗಳು, ಮೂಲಭೂತ ಹಕ್ಕುಗಳು ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಸಂವಿಧಾನದ ಲಕ್ಷಣಗಳು ನಿಮಗೆ ಸರಿಯಾದ ಪಾಯಿಂಟ್ಸ್ಗಳು ಬೇಕು ಅಂತ ಹೇಳಿದರೆ ನೀವು
ಪ್ರಥಮ BA ಸಂವಿಧಾನದ ಪುಸ್ತಕದಲ್ಲಿ ಸರಿಯಾಗಿ ಅದರಲ್ಲಿ ಮಾಹಿತಿ ಇದೆ. ಭಾರತ ಸಂವಿಧಾನದ ಲಕ್ಷಣಗಳು, ಭಾರತ ಸಂವಿಧಾನದ ಲಕ್ಷಣಗಳನ್ನು ಸರಿಯಾದ ಪಾಯಿಂಟ್ಸ್ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ. ಅದು ಪುಟ ಸಂಖ್ಯೆ 67ರಲ್ಲಿದೆ ಅಂತ ಕೂಡ ನಾನು ಬರೆದಿದ್ದೇನೆ. ಭಾರತ ಸಂವಿಧಾನ ಪುಸ್ತಕ ನಿಮ್ಮ ಪ್ರಥಮ BA ಸಂವಿಧಾನದ ಪುಸ್ತಕದಲ್ಲಿ ಅದು ಸಂವಿಧಾನದ ಲಕ್ಷಣಗಳು ನಿಮಗೆ ಸರಿಯಾಗಿ ಸಿಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಕೂಡ ಓದ್ಕೊಳ್ಬೇಕು. ಅವರು ಯಾವ ರೀತಿ ಸಾಮಾಜಿಕ ಚಳುವಳಿಯಲ್ಲಿ ಭಾಗವಹಿಸಿದ್ರು, ಯಾವ ರೀತಿ ಸಾಮಾಜಿಕ ನ್ಯಾಯವನ್ನು ಒದಗಿಸಿದ್ರು ಎನ್ನುವಂಥದ್ದೆಲ್ಲ ಕೂಡ ನಾವು ಅದನ್ನು ಸರಿಯಾಗಿ ಓದ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ವಿದೇಶಾಂಗ ನೀತಿಯ ಲಕ್ಷಣಗಳು ನೋಡಿ. ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ನಾನು ಇಲ್ಲಿ 9 ಪಾಯಿಂಟ್ಸ್ಗಳನ್ನು ಬರ್ಕೊಂಡಿದ್ದೇನೆ. ವಿದೇಶಾಂಗ ನೀತಿಯ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. 15 ಅಂಕದ ಪ್ರಶ್ನೆ. ಆಲಿಪ್ತ ಚಳುವಳಿಯನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಸಾರ್ಕ್ ಬಗ್ಗೆ ಕೂಡ ಕೇಳಿದ್ದಾರೆ, ಅದನ್ನೆಲ್ಲ ಓದ್ಕೊಳ್ಳಿ. ಪಂಚಶೀಲ ತತ್ವಗಳ ಬಗ್ಗೆ. ಇನ್ನು ಮಾವೋ ಸೆ ತುಂಗ್ ಅವರ ಬಗ್ಗೆ 15 ಅಂಕಕ್ಕೆ ಕೇಳಿದ್ದಾರೆ. ಇದರೊಳಗಿರುವಂಥ ವಿಚಾರವನ್ನೆಲ್ಲ ಪಾಯಿಂಟ್ಸ್ ಮಾಡಿ ನಾವು ಒಂದು 10 ಪಾಯಿಂಟ್ಸ್ ಮಾಡಿ ಬರ್ಕೊಳ್ಬಹುದು. ಅದನ್ನೇ ನಾವು 15 ಅಂಕಕ್ಕೆ ಬರಿತಾ ಹೋದ್ರಾಯಿತು. ಮಾವೋ ಸೆ ತುಂಗ್ ಅವರ ಬಗ್ಗೆ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ನಾನು ಮೂಲಭೂತ ಕರ್ತವ್ಯಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ ನೋಡಿ. ಮೂಲಭೂತ ಕರ್ತವ್ಯಗಳು ನೀವು ನಿಮ್ಮ ಪುಸ್ತಕದಲ್ಲಿರುವಂಥದ್ದನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಓದ್ಕೊಳ್ಬೋದು. ಇಲ್ಲಿ 15 ಅಂಕಕ್ಕೆ ಬಂದಿರುವಂಥ ಮುಖ್ಯ ಪ್ರಶ್ನೆಗಳು: 1857ರ ದಂಗೆಯ ಕಾರಣ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ರಾಷ್ಟ್ರೀಯ ಸೇನೆಯ ಪಾತ್ರ, ಬಾಕ್ಸರ್ ದಂಗೆಯ ಕಾರಣ, ಮಾವೋ ಸೆ ತುಂಗ್ ಸಾಧನೆ, ಚೀನಾದ ಅಂತರ್ಯುದ್ಧ. ಇವಿಷ್ಟು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಹಾಗೆ ಮೂಲಭೂತ ಕರ್ತವ್ಯಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ಇವೆಲ್ಲವೂ ಕೂಡ ಅಂತಿಮ BA ಇತಿಹಾಸ ಕೋರ್ಸ್ 5ರಲ್ಲಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಹಾಗೆ ಜೊತೆಯಾಗಿ ನಿಮಗೆ ಯಾವ ಪ್ರಶ್ನೆಗಳ ವಿವರಣೆ ಬೇಕು ಅಂತ ಇದ್ದಾಗ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಸಾಧ್ಯ ಆದ ರೀತಿಯಲ್ಲಿ, ನನಗೆ ಸಾಧ್ಯ ಆದಾಗ ಖಂಡಿತವಾಗಿಯೂ ಕೂಡ ಅದರ ವಿವರಣೆಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಇದರಿಂದ ನಿಮಗೆ ಸಹಾಯ ಆಗ್ತದೆ ಅಂತಾದರೆ ಖಂಡಿತವಾಗಿಯೂ ಕೂಡ ನಾನು ಅದರ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.